ಸ್ನೇಹಿತರೆ, ಒಬ್ಬರು ಹಿರಿಯರು 2 ಸೆಂಟೆನ್ಸ್ ಹೇಳಿದ್ರು, 2 ವಾಕ್ಯಗಳನ್ನು ಹೇಳಿದರು. ಅದು ನನ್ನ ಮನಸ್ಸಿಗೆ ಬಹಳ ಮೆಚ್ಚುಗೆ ಆಯಿತು. ಅದೇನು ಅಂತಂದರೆ, ವಾಕಿಂಗ್ ಬಟ್ ಸಿಕ್, ವರೀಡ್ ಬಟ್ ವೆಲ್ ಅಂತ. ಆ ಮನುಷ್ಯ ಈಸ್ ವಾಕಿಂಗ್, ಚೆನ್ನಾಗಿ ಓಡಾಡ್ಕೊಂಡಿದ್ದಾನೆ, ಆದರೆ ಅವನಿಗೆ ಆರೋಗ್ಯ ಸರಿ ಇಲ್ಲ. ಅವನು ಹೇಳ್ತಾನೆ, ನನಗೇನು ತೊಂದರೆ ಇಲ್ಲ, ನೀವು ನನಗೆ ಶುಗರ್ ಚೆಕ್ ಮಾಡಿಬಿಟ್ಟು ನೀವು ಡಯಾಬಿಟಿಸ್ ಅಂತ ಹೇಳ್ತೀರಾ, ನನಗೇನು ತೊಂದರೆ ಇಲ್ಲ. ಇನ್ಯಾರೋ ಒಬ್ಬರು ಪೇಷಂಟ್ ಹೇಳಿದ್ರು, 2 ವರ್ಷದಿಂದ ನೀವು ನನಗೆ ಮಾತ್ರೆ ಬರ್ಕೊಟ್ಟಿದ್ರಿ ಶುಗರ್ ಇದೆ ಅಂತ, ನನಗೇನು ತೊಂದರೆ ಇಲ್ಲ, ಅದನ್ನೇ ಮುಂದುವರಿಸ್ತಾ ಇದ್ದೀನಿ. ನಾನು ಶುಗರ್ ಚೆಕ್ ಮಾಡಿದಾಗ 450 ಇತ್ತು. ಅವರಿಗೆ ಚೆನ್ನಾಗಿ ಹೇಳಿ, ತಿಳುವಳಿಕೆ ಹೇಳಿ, ಅವರಿಗೆ ನಾನು ಬೇರೆ ಟ್ರೀಟ್ಮೆಂಟ್ ಎಲ್ಲನೂ ನಾನು ಚೇಂಜ್ ಮಾಡಿದೆ. ನನಗೇನೂ ತೊಂದರೆ ಇಲ್ಲ, ನನಗೇನು ತಲೆನೋವಿಲ್ಲ, ತಲೆ ಸುತ್ತಿಲ್ಲ, ನಾನೇನು ನಮ್ಮ ಯಜಮಾನ್ರ ಹತ್ರ ಜಗಳ ಕಾಯಲ್ಲ, ನನಗೆ ಬ್ಲಡ್ ಪ್ರೆಷರ್ ಇದೆ ಅಂತ ಹೇಳ್ತಿರಲ್ಲ ಅಂತ ಹೇಳ್ತಾರೆ. ದೇ ಆರ್ ಆಲ್ ವಾಕಿಂಗ್ ಬಟ್ ಸಿಕ್, ಚೆನ್ನಾಗಿದ್ದಾರೆ ಆದರೆ ಆರೋಗ್ಯ ಸರಿ ಇಲ್ಲ. ಇನ್ನು ಕೆಲವರು ದೇ ಆರ್ ವರೀಡ್ ಬಟ್ ವೆಲ್, ಅನವಶ್ಯಕವಾಗಿ ಅವರು ಯೋಚನೆ ಮಾಡ್ತಾರೆ. ಅನವಶ್ಯಕವಾಗಿ ಅವರು ನನಗೇನೋ ತೊಂದರೆ ಆಗಿಬಿಟ್ಟಿದೆ, ನನಗೇನೋ ಕಾಯಿಲೆ ಇದೆ ಅಂತ ವರಿ ಮಾಡಿಕೊಡ್ತಾರೆ. ವರೀಡ್ ಬಟ್ ವೆಲ್, ಅವರು ಅನವಶ್ಯಕವಾಗಿ ವರಿ ಮಾಡ್ಕೊಂಡಿರ್ತಾರೆ, ಅನವಶ್ಯಕವಾಗಿ ಕೊರಗ್ತಾರೆ. ಆದರೆ ಪರೀಕ್ಷೆ ಮಾಡಿದಾಗ, ವೈದ್ಯರು ಪರೀಕ್ಷೆ ಮಾಡಿದಾಗ ಅವರು ಚೆನ್ನಾಗಿ ಆರೋಗ್ಯವಾಗಿರ್ತಾರೆ. ಈಗ ವಾಕಿಂಗ್ ಬಟ್ ಸಿಕ್ ಅದರ ಬಗ್ಗೆ ಒಂದು ವಿಚಾರವನ್ನು ನಾನು ಹೇಳ್ತೇನೆ. ಯಾರೋ ಒಬ್ಬರು ಒಂದು ಪೇಷಂಟು ನನಗೆ ತುಂಬ ಹೊಟ್ಟೆ ಉರಿ, ಎದೆ ಉರಿ ಇದೆ. ನಾನು ಹೇಳಿದೆ, ಒಂದು ECG ಮಾಡಿಸ್ಬೇಕು. ಇಲ್ಲ, ನನಗೆ ಚೆಸ್ಟ್ ಪೈನ್ ಇಲ್ಲ, ಬರೀ ಎದೆ ಉರಿ ಅಷ್ಟೇ, ಎದೆ ನೋವಿಲ್ಲ ಅಂತ ವಾದ ಮಾಡಿದ್ರು. ಆದರೆ ನಾನು ಕೇಳಲಿಲ್ಲ. ಮಗನಿಗೆ ಹೇಳಿದೆ, ಹೇಗಿದ್ರೆ ನೀವು ಮಧ್ಯರಾತ್ರಿ 2 ಗಂಟೆಯಲ್ಲಿ ಬಂದಿದ್ದೀರಾ, ದಯವಿಟ್ಟು ಆಟೋದಲ್ಲಿ ನೇರವಾಗಿ ಜಯದೇವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊರಟೋಗ್ಬಿಡಿ. ಅಲ್ಲಿ ಅವರು ಪರೀಕ್ಷೆ ಮಾಡಲಿ, ಅವರು ECGನಲ್ಲಿ ಏನು ತೊಂದರೆ ಇಲ್ಲ ಅಂತಂದರೆ ಸಂತೋಷ, ಮನೆಗೆ ಕರ್ಕೊಂಡೋಗಿ ಅಂತ ಹೇಳಿದಾಗ ಅಲ್ಲಿ ತಕ್ಷಣವೇ ಮಗ ಎಚ್ಚರಿಕೆಯಿಂದ ಅವನು ಜಯದೇವ ಆಸ್ಪತ್ರೆಗೆ ಕರ್ಕೊಂಡು ಹೋದ. ಅಲ್ಲಿ ECG ಮಾಡಿಬಿಟ್ಟು ನೇರವಾಗಿ ಅಡ್ಮಿಟ್ ಮಾಡಿಬಿಟ್ರು, ಇಂಟೆನ್ಸಿವ್ ಕೇರ್ ಯೂನಿಟ್ ಅಡ್ಮಿಟ್ ಮಾಡಿಬಿಟ್ಟಿದ್ರು. ಅವರಿಗೆ ತೀವ್ರತರವಾದಂಥ ಹೃದಯಾಘಾತ ಆಗಿತ್ತು, ಅಂದರೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಹೇಳ್ತೀವಿ. ಈಗ ಡಯಾಬಿಟಿಸ್ನವರಿಗೆ ಹೃದಯದ ತೊಂದರೆ ಬರ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ. ನಾನು ಮತ್ತೊಮ್ಮೆ ಹೇಳ್ತೀನಿ, ಡಯಾಬಿಟಿಸ್ನವರಿಗೆ ಹೃದಯದ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ. ಆದ್ದರಿಂದ ಅವರು ಹೃದಯದ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಕೇವಲ ಒಂದು ECG ಮಾಡಿಸ್ಕೊಂಡ್ರೆ ಸಾಲಲ್ಲ. ECG ಕ್ಯಾನ್ ಬಿ ನಾರ್ಮಲ್ ಇನ್ ಸ್ಪೈಟ್ ಆಫ್ ಹಾರ್ಟ್ ಪ್ರಾಬ್ಲಮ್. ಹೃದಯದ ತೊಂದರೆ ಇದ್ದರೂ ಸಹ ಅವರಿಗೆ ECG ನಾರ್ಮಲ್ ಇರ್ಬೋದು. ಹಾಗಾದರೆ ಏನು ಮಾಡಬೇಕು? ಹೃದಯದ ಪರೀಕ್ಷೆ ಇನ್ನೂ ಕೆಲವಿದೆ, ಅದನ್ನು ನಾನು ಮುಂದಿನ ಕಾರ್ಯಕ್ರಮದಲ್ಲಿ ಹೇಳ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ತಿಳಿದಂಥ ವಿಚಾರವನ್ನು ಬೇರೆಯವ್ರಿಗೂ ಹೇಳಿ. ನಮಸ್ಕಾರ.